ತಾಯಿ ಮುತ್ಯಾಲಮ್ಮ ಜಾತ್ರಾ ಮಹೋತ್ಸವವನ್ನು ಬಹಳ ವಿಜೃಂಭಣೆಯಾಗಿ ಮಾಡ್ತಾಯಿದ್ದೀವಿ. ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ನಮ್ಮ ಊರು ಮತ್ತು ಇಡೀ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಹಿಂದಿನಿಂದನೂ ಪ್ರತಿ ವರ್ಷದಂತೆಯೇ ನಡ್ಕೊಂಬಂದು ಈ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಬತ್ತಾ ಇದ್ದೀವಿ ಸರ್. ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಜಾತ್ರಾ ಮಹೋತ್ಸವವನ್ನು ಹಮ್ಮಿಕೊಂಡಿದ್ದು ಈ ವರ್ಷ ವಿಶೇಷವಾಗಿ ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ. ಜನಗಳು ಸಹ ಅವರ ಖುಷಿಯಿಂದ ಒಂದು ಈ ಹಬ್ಬವನ್ನು ಗ್ರಾಮ ದೇವತೆಯಾದ ಅಮ್ಮ ಮುತ್ಯಾಲಮ್ಮ ತಾಯಿಯ ಒಂದು ಆಶೀರ್ವಾದದಿಂದ ಎಲ್ಲ ಜನಗಳು ಸೇರಿ ಒಂದು ಹಬ್ಬದ ವಾತಾವರಣ ಸೃಷ್ಟಿ ಮಾಡಿ ಈ ಒಂದು ಜಾತ್ರಾ ಮಹೋತ್ಸವವನ್ನು ಆಚರಣೆ ಮಾಡ್ತಾಯಿದ್ದೀವಿ ಸರ್. ಈ ನಮ್ಮ ಗ್ರಾಮದಲ್ಲಿ ಮುತ್ಯಾಲಮ್ಮ ದೇವಿ ಮತ್ತು ಹಟ್ಟಿಮಾರಮ್ಮ ದೇವಿ ಮತ್ತು ನಾಡಮಾರಮ್ಮ ದೇವಿ ಅವರಕ್ಕೆ ಆರತಿ ಮತ್ತು ಮುತ್ಯಾಲಮ್ಮ ದೇವಿಗೆ ಕೊಂಡ ಇಂದು ಬೆಳಗಿನ ಜಾವ ಕೊಂಡವನ್ನು ಆಚರಣೆ ಮಾಡ್ತೇವೆ. ಜನಗಳು ವಿಜೃಂಭಣೆಯಿಂದ ಆಚರಣೆ ಮಾಡ್ತಾಯಿದ್ದೀವಿ ಸರ್. ಒಂದು ವಿಶೇಷವಾಗಿದೆ. ಹಿಂದಿನಿಂದನೂ ಪ್ರತಿ ವರ್ಷದಂತೆಯೇ ನಡ್ಕೊಂಬಂದು ಈ ಒಂದು ಜಾತ್ರಾ ಮಹೋತ್ಸವವನ್ನು ನಡೆಸ್ಕೊಂಬತ್ತಾ ಇದ್ದೀವಿ ಸರ್. ಎಲ್ಲ ಆರತಿಗಳನ್ನು ಇಲ್ಲಿ ನಮ್ಮ ಮುತ್ಯಾಲಮ್ಮ ದೇವಸ್ಥಾನದ ಮುಂದೆ ಬಂದು ಮೊದಲು ದೇವರು ಆ ಕೊಂಡದಲ್ಲಿ ಹೋಗಿ ಆ ನಂತರ ಆರಕೆ ಮಾಡ್ಕೊಂಡಂತಹ ಭಕ್ತಾದಿಗಳು ಆ ಕೊಂಡದಲ್ಲಿ ನಡ್ಕೊಂಡು ಬರ್ತಾರೆ ಸರ್. ಗೋವಿಂದರಾಜು ಗ್ರಾಮ ಪಂಚಾಯತಿ ಸದಸ್ಯರು ಮೊದಲು ಕೊಟ್ಟು ಸರ್.
ಎಲ್ಲರೂ ಸಹ ಆರತಿಗಳನ್ನು ತಂದು ಕೊಂಡವನ್ನು ಆಯ್ದು ತಾಯಿಯ ಒಂದು ಉತ್ಸವಕ್ಕೆ ವಿಜೃಂಭಣೆಯಾಗಿ ಬಹಳ ಸಹಕಾರದಿಂದ ಎಲ್ಲರೂ ಸಹ ಗ್ರಾಮದ ಪ್ರತಿಯೊಬ್ಬರೂ ಇದು ನಮ್ಮ ದೇವತೆ, ಗ್ರಾಮದ ಈ ದೇವತೆಯಿಂದ ನಮ್ಮ ಊರು ಮತ್ತು ಇಡೀ ನಮ್ಮ ನಾಡಿಗೆ ಒಳ್ಳೆಯದಾಗಲಿ ಅಂತಕ್ಕಂಥ ಒಂದು ಉದ್ದೇಶದಿಂದ ಪ್ರತಿ ವರ್ಷವೂ ನಮ್ಮ ಎಲ್ಲ ಗ್ರಾಮಸ್ಥರು ಸೇರಿ ಬಹಳ ವಿಜೃಂಭಣೆಯಿಂದ ವಿವಿಧ ಕಲಾವಿದರನ್ನು ಕರೆಸಿ ಮತ್ತು ತಾಯಿಯ ಒಂದು ಉತ್ಸವವನ್ನು ಬಹಳ ವಿಜೃಂಭಣೆಯಿಂದ ಮಾಡ್ತಾಯಿದ್ದಾರೆ. ಇದು ಎಲ್ಲರಿಗೂ ಸಂತೋಷವಾಗಿರ್ತಕ್ಕಂಥ ವಿಚಾರ. ಆ ಅಮ್ಮನ ನಾವು ಬೇಡ್ಕೊಳ್ಳೋದಿಷ್ಟೇ, ತಾಯಿ ಇಡೀ ನಾಡಿಗೆ ಒಳ್ಳೆ ಮಳೆ ಬೆಳೆ ಕೊಡಲಿ ಅಂತ ನಾವು ಆ ತಾಯಿಯಲ್ಲಿ ಕೇಳ್ಕೊಳ್ತಾ ಇದ್ದೀವಿ ಸರ್. ನನ್ನ ಹೆಸರು MS ರಮೇಶ್, ಶಿಕ್ಷಕರು, ಮೊದಲಕೋಟೆ. Intenta,